ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಇವನ ಹತ್ರ? ಆಫೀಸ್ ಮುಗಿದ್ಮೇಲೆ ಬಸ್ ಸ್ಟಾಪ್ ಹತ್ರ ವೆಯ್ಟ್ ಮಾಡ್ತಾ ಇರ್ತೀನಿ. ಯಾವ ಬಸ್ ಸ್ಟಾಪ್ ಅಂತ ಗೊತ್ತಾಗಿಲ್ವೇ? ಎಷ್ಟೊತ್ತಾದರೂ ಪರವಾಗಿಲ್ಲ, ಮೀಟ್ ಮಾಡ್ಕೊಂಡೇ ಹೋಗಬೇಕು. ಓ ಮೇಡಮ್, ಯಾವ ಕಡೆ? ಬನ್ನಿ ಬಿಡುವ. ನೋ ಥ್ಯಾಂಕ್ಸ್. ಇಲ್ಲಿ ನೋಡಿ ಮೇಡಮ್, ಮಳೆ ಬರೋ ಹಾಗುಂಟು. ಎಕ್ಸ್ಟ್ರಾ ಎಂತ ಕೇಳೋದಿಲ್ಲ. ಮೀಟ್ರ್ ಎಷ್ಟಾಗ್ತದೋ ಅಷ್ಟು ಕೊಟ್ರೆ ಆಯ್ತು. ಇಲ್ಲ, ನನ್ನ ಫ್ರೆಂಡ್ ಬರ್ತಾ ಇದ್ದಾರೆ. ಹೋಗಿ ಹೋಗಿ, ನಿಮ್ಮ ಫ್ರೆಂಡ್ ಬರ್ತಾರೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ನಮ್ಮ ಫ್ರೆಂಡ್ಸ್ ಅಂತೂ ಬಂದೇ ಬರ್ತಾರೆ. ಹಾಗೋ ಬಂದೇ ಬಿಡು. ಯಾರು ನೀನು ಅವಳನ್ನ ಕರೆದುಕೊಂಡು ಹೋಗ್ಲಿಕ್ಕೆ ಬಂದದ್ದಾ? ಈಗ ನೀನೆಂತ ಮಾಡಿದ್ರು ಅವಳು ಬರೋದಿಲ್ಲ, ಆಯ್ತಾ? ಅವಳಿಗೆ ನಮ್ಮೊಟ್ಟಿಗೆ ಸುಮಾರು ಕೆಲಸ ಉಂಟು. ಆದ ನಂತರ ನಾನೇ ಕರೆದುಕೊಂಡು ಬಂದು ಬಿಡ್ತೇನೆ. ಹೋಗ ಹೋಗ. ನಿಮ್ಮೊಳ್ಳೇದಕ್ಕೆ ಹೇಳ್ತಿದ್ದೀನಿ, ಅವಳ ಬಿಟ್ಟು ಹೊರಟುಬಿಡಿ. ಎಂತ ನಮ್ಗೆ ಎದುರಿಸೋದಾ? ಈಗಾಗಲೇ ಅರ್ಧ ಪೆಟ್ಟು ತಿಂದು ಬಂದ ನೀನು ಪೂರ್ತಿ ಸಾಯಬೇಕು ಅಂತ ನಿನ್ನ ಹಣೆಯಲ್ಲಿ ಬರೆದಿದ್ರೆ ನಾವೆಂತ ಮಾಡ್ಲಿಕ್ಕೆ ಆಗ್ತದೆ? She's bad. He's ugly. ಬೇಕಾಬಿಟ್ಟಿ ಹಮ್ಮಿದೆ. ಇನ್ನೊಂದು ಸಲ ಯಾವ್ದಾರು ಹುಡುಗಿನ ಮುಟ್ಟೋದು ನೋಡಿದ್ರೆ ನನ್ನ ಉಸಿರು ನಿಲ್ಲಿಸ್ಬಿಡ್ತೀನಿ. ನೀನ್ ಬಂದೇ ಬರ್ತೀಯ ಅಂತ ನನಗೆ ಗೊತ್ತಿತ್ತು. ಏನೋ ಮಾತಾಡ್ಬೇಕು ಅಂದೆ? ನಿನ್ನ ಫಸ್ಟ್ ಟೈಮ್ ನೋಡಿದಾಗಲೇ ನೀನು ನನಗೆ ತುಂಬ ಇಷ್ಟ ಆಗೋದೆ. ಇದನ್ನು ನಿನಗೆ ತುಂಬ ಸಲ ಹೇಳಬೇಕು ಅಂತ ಬಂದೆ, ಬಟ್ ನಿನಗೆ ಆಲ್ರೆಡಿ ಮದುವೆ ಆಗಿದೆ ಅಂತ ಗೊತ್ತಾಗಿ ನನಗೇನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ತುಂಬ ಯೋಚನೆ ಮಾಡಿ ನಿನ್ನ ಜೊತೆನೇ ಬದುಕಬೇಕು ಅಂತ ಅಂದ್ಕೊಂಡಿದ್ದೀನಿ. ನನ್ನ ಜೊತೆ ಬದುಕಬೇಕು ಅಂದರೆ ನಾ ಇಷ್ಟು ದಿವಸ ಹೆಂಗೆ ಬದುಕು ಬಂದೆ ಅಂತ ಗೊತ್ತಿರಬೇಕಲ್ವ? ನೀ ಇಷ್ಟು ದಿವಸ ನಾನು ಏನು ನೋಡಿದ್ಯೋ ಅದು ನಾನಲ್ಲ, ನಾನೊಬ್ಬ ಅನಾಥ. ಎಷ್ಟೋ ಜನ ನೋಡ್ತಿದ್ದೀನಿ. ಬಂದ ಕಂಸ ಬೀಳುತ್ತಾವೆ ಕೂಸ, ಎನಿಮಿಸ್ ಎಲ್ಲ ಧ್ವಂಸ. ರಾಕ್ಷಸ ರಾಕ್ಷಸ ಕಂಡ್ರೆ ಕೆಟ್ಟ ನೇಚರ್, ಕೊಲ್ಲೋದಿವನ ಕಲ್ಚರ್, ಇವನು ಭಾರಿ ಡೇಂಜರ್. ರಾಕ್ಷಸ ರಾಕ್ಷಸ ಮಾಡಿದ ತಪ್ಪಿಗೆ